ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಬನಾನಾ ಫ್ಲವರ್ ಅಥವಾ ಬಾಳೆ ಹೂವಿನ ಪಲ್ಯ ಹೇಗೆ ಮಾಡುವುದು ನೋಡುವ. ಮೊದಲು ಬಾಳೆ ಹೂವಿನ ಎಳೆತ್ತು ಭಾಗವನ್ನು ತಗೊಂಡು ಅದನ್ನು ಸಣ್ಣಗೆ ಕತ್ತರಿಸಿ ನೀರಲ್ಲಿ ಹಾಕಿಡಬೇಕು. ಅದರ ಕನೀರು ಬಿಡಬೇಕು. ನಂತರ ಸೈಡಿಗೆ ಹಿಂಡಿ ತೆಗೆದಿಟ್ಕೊಳ್ಳಿ. ನಂತರ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಅರಿಶಿನ, ಕತ್ತರಿಸಿದ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಸೇರಿಸಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಬೇಕು. ಟೊಮೆಟೊ ಈರುಳ್ಳಿ ಎಲ್ಲ ಚೂರು ಉಪ್ಪನ್ನು ಸೇರಿಸ್ಕೋಬೋದು ಬೇಯಲಿಕ್ಕೆ. ನಂತರ ಕತ್ತರಿಸಿದ ಬಾಳೆ ಹೂವಿನ ಭಾಗವನ್ನು ಸೇರಿಸಬೇಕು. ಇದನ್ನು ಕೂಡ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಹಳೆಯ ಕಾಲದ ರೆಸಿಪಿ ಆಗಿದೆ. ಈಗಲೂ ಕೆಲವು ಮನೆಗಳಲ್ಲಿ ನಾವು ಇದನ್ನು ಮಾಡೋದು ನೋಡುತ್ತೇವೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾರು ಪದಾರ್ಥ ಜಾಸ್ತಿ ಇರುವಂತಹ ಪಲ್ಯ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಕಡಿಮೆ ಆದರೆ ಲಾಸ್ಟಲ್ಲಿ ಸೇರಿಸ್ಕೋಬೋದು. ಮಿಕ್ಸ್ ಮಾಡಿ ಪುನಃ ಮತ್ತು ನಿಮ್ಮ ಮನೆಯಲ್ಲಿ ತಯಾರಿಸಿದ ಮಸಾಲ ಸಾಂಬಾರ್ ಪೌಡ್ರನ್ನು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಕಡೆ ಇದು ತಾಗಬೇಕು. ನಂತರ ತೆಂಗಿನಕಾಯಿಯನ್ನು ತುರಿದಿಟ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ತುರಿದ ತೆಂಗಿನಕಾಯಿಯನ್ನು ಸೇರಿಸ್ಕೋಬೇಕು. ಮತ್ತು ಒಂದು ತುಂಡು ಬೆಲ್ಲವನ್ನು ರುಚಿಗೆ ಸೇರಿಸ್ಕೋಬೇಕು. ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ, ಇಲ್ಲದಿದ್ದರೆ ಉಪ್ಪು ಖಾರ ಅದಕ್ಕೆ ತಾಗೋದಿಲ್ಲ. ಸೊ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಇದು ಇನ್ನೂ ಬೇಯಲಿಕ್ಕೆ ಉಂಟು. ಸೊ ಬೇಯಲಿಕ್ಕೆ ನಾನು ಒಂದು ಬಟ್ಟಲಲ್ಲಿ ನೀರು ತಗೊಂಡು ಬಾಣಲೆ ಮೇಲೆ ಇಡ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದಿಲ್ಲ, ಆಗ ರುಚಿ ಜಾಸ್ತಿ ಆಗುತ್ತೆ. ಸ್ಟೀಮ್ ವಾಟ್ರಲ್ಲೇ ಇದು ಪಲ್ಯ ಬೇಯುತ್ತೆ. ಇವಾಗ ನೀರಿಟ್ಟಿದ್ದೀನಲ್ಲ, ಇದ್ರ ನೀರು ಬೊಟ್ಟ ಬೊಟ್ಟ ಕೆಳಗೆ ಬಿದ್ದುಬಿಟ್ಟು ಅದರಲ್ಲಿ ಬನಾನಾ ಫ್ಲವರ್ ಪಲ್ಯ ಇದು ಬೇಯುತ್ತೆ. ಇದಕ್ಕೆ ಬೇರೆ ಎಕ್ಸ್ಟ್ರಾ ನೀರು ಹಾಕಬೇಕಿಲ್ಲ. ಈಗ ಬೆಂದಿದೆ, ಇದು ರೆಡಿಯಾಗಿದೆ. ಇವಾಗ ರುಚಿಯಾದ ಬಾಳೆ ಹೂವಿನ ಪಲ್ಯ ರೆಡಿ ಟು ಸರ್ವ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.